ನಮಸ್ಕಾರ. ಹಿರಿಯ ಮುತ್ಸದ್ದಿ ರಾಜಕಾರಣಿ ಶ್ರೀನಿವಾಸ್ ಪ್ರಸಾದ್ ನಿಧನರಾಗಿದ್ದಾರೆ. ಮೈಸೂರಿಗೆ ಆಗಮಿಸಿದೆ ಶ್ರೀನಿವಾಸ್ ಪ್ರಸಾದ್ ಅವರ ಪಾರ್ಥಿವ. ಜಯಲಕ್ಷ್ಮೀಪುರಂ ನಿವಾಸಕ್ಕೆ ಪಾರ್ಥಿವ ಶರೀರದ ಆಗಮನವಾಗಿದ್ದು, ಶ್ರೀನಿವಾಸ್ ಪ್ರಸಾದ್ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಚಾಮರಾಜನಗರ ಸಂಸದರಾಗಿರುವಂತಹ ಶ್ರೀನಿವಾಸ್ ಪ್ರಸಾದ್ರಿಗೆ 76 ವರ್ಷವಾಗಿದ್ದು, ತೀವ್ರ ಹೃದಯಾಘಾತದಿಂದ ಹಿರಿಯ ಮುತ್ಸದ್ದಿ ರಾಜಕಾರಣಿ ಶ್ರೀನಿವಾಸ್ ಪ್ರಸಾದ್ ನಿಧನರಾಗಿದ್ದು, ಮೂತ್ರಕೋಶ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಕಳೆದ ವಾರ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಏಪ್ರಿಲ್ 22ಕ್ಕೆ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ಈಗ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ತೀವ್ರ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಮೈಸೂರಿಗೆ ಆಗಮಿಸಿದೆ ಶ್ರೀನಿವಾಸ್ ಪ್ರಸಾದ್ ಅವರ ಪಾರ್ಥಿವ. ಜಯಲಕ್ಷ್ಮೀಪುರಂ ನಿವಾಸಕ್ಕೆ ಪಾರ್ಥಿವ ಶರೀರದ ಆಗಮನವಾಗಿದ್ದು, ಅವರ ನಿವಾಸದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇತ್ತೀಚೆಗಷ್ಟೇ ರಾಜಕೀಯ ನಿವೃತ್ತಿಯನ್ನು ಕೂಡ ಘೋಷಿಸಿದ್ರು ಶ್ರೀನಿವಾಸ್ ಪ್ರಸಾದ್. ಅನಾರೋಗ್ಯದ ಹಿನ್ನೆಲೆಯಲ್ಲೇ ಅವರು ರಾಜಕೀಯ ನಿವೃತ್ತಿಯನ್ನ ಘೋಷಿಸಿದ್ರು. 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನವನ್ನು ಕಂಡಂತವರು ಶ್ರೀನಿವಾಸ್ ಪ್ರಸಾದ್. ಚಾಮರಾಜನಗರದ ಸಂಸದರು, ಹಿರಿಯ ಮುತ್ಸದ್ದಿ ರಾಜಕಾರಣಿ. ಇಡೀ ಕುಟುಂಬ ರೋಧಿಸ್ತಾ ಇದೆ. 14 ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ 11 ಚುನಾವಣೆಗಳಲ್ಲಿ ಗೆಲುವನ್ನ ಕಂಡಂತಹ 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನ ಕಂಡಂತಹ ಮುತ್ಸದ್ದಿ ರಾಜಕಾರಣಿ. ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಕಳೆದ ವಾರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಏಪ್ರಿಲ್ 22ಕ್ಕೆ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ತೀವ್ರ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಎರಡು ದಿನಗಳ ಹಿಂದೆ ಆಸ್ಪತ್ರೆಯಲ್ಲಿ ಸ್ವಲ್ಪ ಚೇತರಿಕೆ ಕಂಡಂತಿತ್ತಂತೆ. ಆದರೆ ಮಧ್ಯರಾತ್ರಿ 1:20 ಸುಮಾರಿಗೆ ವಿಧಿವಶರಾಗಿದ್ದಾರೆ. ಮೈಸೂರಿಗೆ ಶ್ರೀನಿವಾಸ್ ಪ್ರಸಾದ್ ಪಾರ್ಥಿವ ಆಗಮಿಸಿದೆ. ಅವರ ನಿವಾಸಕ್ಕೆ ತರಲಾಗಿದ್ದು, ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಮಾರ್ಚ್ 17ಕ್ಕೆ ಅವರು ರಾಜಕೀಯಕ್ಕೆ ಬಂದು 50 ವರ್ಷ ಆಗಿತ್ತು. 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನವನ್ನು ಕಂಡಂತಹ ಹಿರಿಯ ಮುತ್ಸದ್ದಿ ರಾಜಕಾರಣಿ ಇತ್ತೀಚೆಗೆ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧು, ಹಿರಿಯ ಮುತ್ಸದ್ದಿ ರಾಜಕಾರಣಿ ಶ್ರೀನಿವಾಸ್ ಪ್ರಸಾದ್ ಇನ್ನು ನೆನಪು ಮಾತ್ರ ಅನ್ನೋದು ಬಹಳ ದೊಡ್ಡ ಆಘಾತ ಅವರ ಕುಟುಂಬದ ಪಾಲಿಗೆ, ಅಭಿಮಾನಿಗಳ ಪಾಲಿಗೆ. ಏನು ಹೇಳ್ತಾರೆ ವೈದ್ಯರು, ಏನು ತಿಳಿಸಿದ್ರು? ಆರಾಮಾಗೇ ಇದ್ರು, ಚೇತರಿಸ್ಕೊಳ್ತಾ ಇದ್ರು ಅನ್ನುವಂಥ ಮಾಹಿತಿಗಳು ಬರ್ತಾ ಇತ್ತು. ಆದರೆ ಇದ್ದಕ್ಕಿದ್ದಂತೆ ಅವರು ಕಾಲುವಾಗೋದಕ್ಕೆ ಏನು ಕಾರಣ ಅಂತ? ಪ್ರತಿಮಾ, ನೀವು ಹೇಳಿದಾಗಲೂ ಕೂಡ ಅವರು ಸಾಕಷ್ಟು ದಿನಗಳಿಂದ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ರು. ಹಾಗಾಗಿ ಅವರು ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಿದ್ರು. ಆದರೆ ಅವರ ಕಾಲಿಗೆ ಒಂದು ಗಾಯ ಆಗಿತ್ತು. ಗಾಯ ಇನ್ನಷ್ಟು ಕೂಡ ವಾಸಿಯಾಗಿರಲಿಲ್ಲ. ಅದು ಉಲ್ಬಣ ಆದಂಥ ಸಂದರ್ಭದಲ್ಲೇ ಕೂಡ ಇದೇ ತಿಂಗಳ 22ನೇ ತಾರೀಕು ಅವ್ರನ್ನ ಬೆಂಗಳೂರಿನಲ್ಲಿರ್ತಕ್ಕಂಥ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಕಿಡ್ನಿ ವೈಫಲ್ಯ, ಅದು ಡಯಾಲಿಸಿಸ್ ಕೂಡ ಅವರು ಸ್ಪಂದಿಸ್ತಿರ್ಲಿಲ್ಲ. ಆ ಕಾರಣಕ್ಕಾಗಿ ಕೂಡ ಅವ್ರಿಗೆ ICUನಲ್ಲಿಟ್ಟು ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿತ್ತು. ಕಳೆದ 3 ದಿನಗಳಿಂದ ಸ್ವಲ್ಪ ಆರೋಗ್ಯದಲ್ಲಿ ಮತ್ತಷ್ಟು ಏರುಪೇರಾಗಿತ್ತು. ಹಾಗಾಗಿ ಕೂಡ ಕುಟುಂಬ ಸದಸ್ಯರೆಲ್ಲರೂ ಕೂಡ ಆ ಆಸ್ಪತ್ರೆಯಲ್ಲಿ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಅಂತಿಮವಾಗಿ ಇವತ್ತು ಮಧ್ಯರಾತ್ರಿ ಅವರು ಅಸುನೀಗಿರ್ತಕ್ಕಂಥದ್ದು. ಇನ್ನು ಅವರ ಪಾರ್ಥಿವ ಶರೀರ ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರ್ತಕ್ಕಂತಹ ಭೀಮ ಸದನ ಏನಿದೆ, ಆ ಸದನಕ್ಕೆ ತಂದಿರಿಸಲಾಗಿದೆ. ಮನೆ ಸದಸ್ಯರೆಲ್ಲರೂ ಕೂಡ ಈಗಾಗಲೇ ಕೂಡ ಏನು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಬೇಕಾಗಿರ್ತಕ್ಕಂಥದ್ದು ಮತ್ತು ಪೂಜೆ ವಿಧಾನಗಳೇನಿವೆ ಅವೆಲ್ಲವನ್ನು ಕೂಡ ಮಾಡ್ತಿದ್ದಾರೆ. ನೀವಿಲ್ಲಿ ಗಮನಿಸ್ಬೋದು. ಎಲ್ಲರೂ ಕೂಡ ಅವರ ಅಭಿಮಾನಿಗಳು ಮತ್ತು ಸಂಬಂಧಿಕರುಗಳೆಲ್ಲ ಯಾರಿದ್ದಾರೆ ಅವರೆಲ್ಲರೂ ಕೂಡ
ಪಾರ್ಥಿವ ಶರೀರದ ದರ್ಶನವನ್ನು ಮಾಡಿ ಹೊರಬರ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಜಯಲಕ್ಷ್ಮೀಪುರಂ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟಿರ್ತಕ್ಕಂಥದ್ದು. ಅವರಿಗೆ 3 ಜನ ಹೆಣ್ಣು ಮಕ್ಕಳಿದ್ರು. IRS ಅಧಿಕಾರಿ ಕೂಡ ಇದ್ದಂಥದ್ದು. ಅಧಿಕಾರಿಯ ಜೊತೆಗೆ ಅವರು 3 ಜನ ಏನಿದ್ರು ಅವರ ಸಂಬಂಧಿಕರು ಮಕ್ಕಳೆಲ್ಲರೂ ಕೂಡ ಜೊತೆ ಇರ್ತಕ್ಕಂಥದ್ದು. ಸುದೀರ್ಘವಾದ 50 ವರ್ಷಗಳ ರಾಜಕಾರಣವನ್ನು ಮಾಡಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರು ಮಾರ್ಚ್ 17ರಂದು ಅವರು ರಾಜಕೀಯ ನಿವೃತ್ತಿಯನ್ನು ಪಡ್ಕೊಂಡಿದ್ರು. ಅದಾದ ನಂತರದಲ್ಲಿ ಈ ಬಾರಿಯ ಚುನಾವಣೆ ಏನಿತ್ತು, ಲೋಕಸಭಾ ಚುನಾವಣೆ ಏನಿತ್ತು, ಚುನಾವಣೆ ಸಂದರ್ಭದಲ್ಲಿ ಕೂಡ ಅವರ ಮನೆ ಒಂದು ರೀತಿಯಲ್ಲಿ ಶಕ್ತಿಯ ಕೇಂದ್ರ ಆಗಿತ್ತು. ಇವೆಲ್ಲ ಗಮನಿಸ್ಬೋದು. ಅವರ ಪಾರ್ಥಿವ ಶರೀರವನ್ನು ಜನರು ಕೂಡ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅವರ ಮುಂಭಾಗದಲ್ಲಿ ಕೂಡ ಈಗ ಅವರ ಹಳೆಯ ಶಾಸಕ ಹರ್ಷವರ್ಧನ್ ಕೂಡ ಅಲ್ಲೇ ಇರ್ತಕ್ಕಂಥದ್ದು. ಅದರ ಜೊತೆಗೆ ಮಕ್ಕಳೇನಿದ್ದಾರೆ, ಮೊಮ್ಮಕ್ಕಳು ಕೂಡ ಇರ್ತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸ್ತಾನೆ ಹೋಗ್ಬೋದು. ಅವರೇನು 1974ರಲ್ಲಿ ಅವರು ಚುನಾವಣಾ ರಾಜಕೀಯಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಮೊದಲಿಗೆ KR ವಿಧಾನಸಭಾ ಕ್ಷೇತ್ರ ಏನಿದೆ, KR ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರು ಚುನಾವಣೆಯನ್ನು ಮೊದಲಿಗೆ ಸೋಲ್ತಾರೆ. ಅದಾದ ನಂತರದಲ್ಲಿ ಟಿ.ನರಸೀಪುರದಲ್ಲಿ ಕೂಡ ಸ್ಪರ್ಧೆ ಮಾಡ್ತಾರೆ. ಅಲ್ಲೂ ಕೂಡ ಸೋಲನ್ನು ಕಾಣ್ತಾರೆ. ಆದರೆ ಅವರು ಮೊದಲ ಗೆಲುವನ್ನು ಕಾಣುವಂಥದ್ದೇ ಸಂಸದ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರೆ ಚಾಮರಾಜನಗರದಲ್ಲಿ. ಆ ನಂತರದಲ್ಲಿ ಅವರು ಅಲ್ಲಿ ಗೆಲುವನ್ನು ಕೂಡ ಸಾಧಿಸ್ತಾರೆ. ಅದಾದ ನಂತರದಲ್ಲಿ ನಂಜನಗೂಡಿನಲ್ಲಿ ಕೂಡ ಒಂದು ಸ್ಪರ್ಧಿಸಿ ಅವರು ಸಂಸದರಾಗಿದ್ದರು. ಜೊತೆಗೆ ನಂಜನಗೂಡಿನಲ್ಲಿ ಶಾಸಕರು ಕೂಡ ಆಗಿರ್ತಕ್ಕಂಥದ್ದು. ಕಡೆಯ ಕ್ಷಣದಲ್ಲೂ ಕೂಡ ಅವರು ಏನು ಸಂಸದರಾಗಿಯೇ ಕೂಡ ಚಾಮರಾಜನಗರದಲ್ಲಿ ಉಳಿದಿರು. ನೀವೆಲ್ಲ ಗಮನಿಸ್ಬೋದು. ಪಾರ್ಥಿವ ಶರೀರದ ಹಿಂಭಾಗದಲ್ಲೇ ಕೂಡ ಎಲ್ಲರೂ ಕೂಡ ಅವರ ಸಂಬಂಧಿಕರೆಲ್ಲ, ಅವರ ಕುಟುಂಬ ಸದಸ್ಯರೆಲ್ಲರೂ ಕೂಡ ಇರತಕ್ಕಂಥದ್ದು. 3 ಜನ ಹೆಣ್ಣು ಮಕ್ಕಳು ಅವರಿಗೆ ಇರತಕ್ಕಂಥದ್ದು. ಅದರಲ್ಲಿ ಒಬ್ಬರ ಅಳಿಯ ಏನಿದೆ ಹರ್ಷವರ್ಧನ್ ಅವರು BJPಯಿಂದ ಕೂಡ ನಂಜನಗೂಡಿನಲ್ಲಿ ಸ್ಪರ್ಧಿಸಿ ಗೆದ್ದಿದ್ರು. ಅವರು ಕೂಡ ಇರ್ತಕ್ಕಂಥದ್ದು. ಇನ್ನು ಅಧಿಕಾರಿಯಾಗಿ ಕೂಡ ಅವರ ಮಕ್ಕಳು ಕೆಲಸವನ್ನು ಮಾಡ್ತಾ ಇರೋದು. ನೀವು ಇಲ್ಲಿ ಇಡೀ ಅವರ ಮನೆಯಲ್ಲಿ ನೀರವ ಮೌನ ಆವರಿಸಿರ್ತಕ್ಕಂಥದ್ದು ಮತ್ತು ಬೆಂಬಲಿಗರೆಲ್ಲರೂ ಕೂಡ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಒಂದು ಸತ್ಯ, ಶ್ರೀನಿವಾಸ್ ಪ್ರಸಾದ್ ಅವರೇನು 50 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿದರು. ಆ ರಾಜಕಾರಣದಲ್ಲಿ ಎಲ್ಲೂ ಕೂಡ ಅವರು ಯಾರಿಗೂ ಕೂಡ ಸೊಪ್ಪು ಹಾಕುವಂಥ ಕೆಲಸವನ್ನು ಕೂಡ ಮಾಡಲಿಲ್ಲ. ಈ ಭಾಗದ ದಲಿತ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥವರು ಗಮನಿಸ್ಬೋದು. ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳಿರ್ಬೋದು, ಅವರ ಒಂದು ಗರಡಿಯಲ್ಲಿ ಪಳಗ್ದಂಥವ್ರು ಇರ್ಬೋದು, ಅವರೆಲ್ಲರೂ ಕೂಡ ಬಂದು ಅವರು ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸ್ತೀರಿ. ಇದು ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರ್ತಕ್ಕಂತಹ ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬದ ಮನೆಯಲ್ಲಿ ಸದ್ಯದ ದೃಶ್ಯಾವಳಿಗಳು ನೀವು ಇಲ್ಲಿ ಗಮನಿಸ್ಬೋದು. ಯಾವಾಗಲೂ ಕೂಡ ಪ್ರಸಾದ್ ಅವರು ಈ ಒಂದು ಕುರ್ಚಿಯಲ್ಲೇ ಕುಳಿತು ಸಾರ್ವಜನಿಕರಿಗೆ ಅವರ ಒಂದು ಮಾತುಕತೆಗೆ ಕೂಡ ಸೇರ್ತಾ ಇದ್ರು. ಆ ಒಂದು ಕುರ್ಚಿ ಏನಿದೆ, ಈ ಒಂದು ಕುರ್ಚಿಯಲ್ಲಿ ಯಾರೂ ಕೂಡ ಕೂರ್ತಿರ್ಲಿಲ್ಲ. ಪ್ರಸಾದ್ ಅವರು ಮಾತ್ರ ಕೂರ್ತಿದ್ದಂಥದ್ದು. ಈಗ ಸದ್ಯಕ್ಕೆ ಅವರ ಭಾವಚಿತ್ರವನ್ನು ಇಟ್ಟು ಅಲ್ಲಿ ಫೋಟೋ ನೀಡಲಾಗಿದೆ. ಅವರ ಪತ್ನಿ ಇರ್ತಕ್ಕಂಥದ್ದು, ಅವರ ಸಂಬಂಧಿಕರೆಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಕುಟುಂಬ ಸದಸ್ಯರೆಲ್ಲರೂ ಕೂಡ ಸಂಪೂರ್ಣವಾಗಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇನ್ನು ಅವರ 50 ವರ್ಷಗಳ ಈ ಒಂದು ರಾಜಕೀಯ ಜೀವನದ ಬಗ್ಗೆ ಕೂಡ ಹೇಳ್ತಾ ಹೋಗೋದಾದರೆ, ಅವರು ಏನು 2 ಬಾರಿ ಅಂದರೆ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು. ಅಂದರೆ 1 ಬಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಆಹಾರ ಸಚಿವರಾಗಿ, ಕೇಂದ್ರ ಆಹಾರ ಸಚಿವರಾಗಿ ಕೂಡ ಅವರು ಕೆಲಸವನ್ನು ಮಾಡಿದರು. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಅವರು ಕಂದಾಯ ಸಚಿವರಾಗಿ ಕೂಡ ಕೆಲಸವನ್ನು ಮಾಡಿದರು. ಆ ಸಂದರ್ಭದಲ್ಲೂ ಕೂಡ 2ನೇ ಬಾರಿಗೆ ಏನು ಸರ್ಕಾರ ಅಂದರೆ ಸಂಪುಟವನ್ನು ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಕೈ ಬಿಡಲಾಗಿತ್ತು. ಇದರಿಂದ ಸಿದ್ದರಾಮಯ್ಯನವ್ರ ಜೊತೆಗೆ ಮುನ್ಸ್ಕೊಂಡಿದ್ದಂತಹ ಪ್ರಸಾದ್ ಅವರೇನಿದ್ರು, ಅವರು ಕಾಂಗ್ರೆಸ್ಸನ್ನು ತೊರೆದು BJPಗೆ ಸೇರ್ಪಡೆಯಾಗಿದ್ದರು. ಆ ನಂತರದಲ್ಲಿ BJPಯಿಂದ ನಂಜನಗೂಡಿನಲ್ಲಿ ಬೈ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡುವಂಥ ಪ್ರಸಾದ್ ಅವರು ಅಲ್ಲಿ ಸೋಲನ್ನು ಕಾಣ್ತಾರೆ. ಆದರೆ ಅಂಥದ್ದೊಂದು ಸೋಲನ್ನು ಸಿದ್ದರಾಮಯ್ಯನವರು ಕೊಟ್ಟರಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಅವರು ಮತ್ತೊಮ್ಮೆ ಚಾಮರಾಜನಗರದಲ್ಲಿ ಸಂಸದ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿ ಅಲ್ಲಿ ಗೆಲ್ಲೋದ್ರ ಮೂಲಕವಾಗಿ ಅವ್ರ ಸೇಡನ್ನು ಕೂಡ ತೀರಿಸ್ಕೊಂಡಿದ್ರು. ಇದೆಲ್ಲವೂ ಕೂಡ ಅವರ ರಾಜಕೀಯ ಜೀವನ ಏನಿತ್ತು, ರಾಜಕೀಯ ಜೀವನದ ಏಳುಬೀಳಿನಲ್ಲಿ ಕಂಡಂಥದ್ದು. ಇಲ್ಲೂ ಕೂಡ ನೀವು ಗಮನಿಸ್ಬೋದು. ಅವರು ಲೋಕಸಭಾ ಮೆಂಬರ್ ಆಗಿದ್ರಲ್ಲ ಮಾರ್ಚ್ 12, 1991 ಆ ಸಂದರ್ಭದಲ್ಲಿ ತೆಗೆದಿರ್ತಕ್ಕಂಥ ಒಂದು ಗ್ರೂಪ್ ಫೋಟೋ, ಆ ಗ್ರೂಪ್ ಫೋಟೋವನ್ನು ಕೂಡ ನೆನಪಾಗಿ ಅವರು ಮನೆಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಸಂವಿಧಾನದ ಬಗ್ಗೆ ಹೆಚ್ಚು ಆಸಕ್ತಿ ಮತ್ತು ಮಾತನಾಡ್ತಿದ್ದಂಥ ಪ್ರಸಾದ್ ಅವರು ಅದರ ಪ್ರಿಯಾಂಬಲ್ ಏನಿದೆ ಅದನ್ನು ಕೂಡ ಮನೆಯಲ್ಲಿ ಯಾವಾಗಲೂ ಕೂಡ ಫ್ರೇಮ್ ಆಗಿ ಅವರು ಬಳಸ್ತಾಯಿದ್ರು. ಇದೆಲ್ಲವೂ ಕೂಡ ರಾಜಕೀಯವಾಗಿ
ನಾವಿಲ್ಲಿ ಮತ್ತೊಂದನ್ನು ಗಮನಿಸ್ಬೋದು. ಮಾರ್ಚ್ 17ನೇ ತಾರೀಕು ಅವರು ಏನು ರಾಜಕೀಯ ನಿವೃತ್ತಿಯನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ರಾಜಕಾರಣದಲ್ಲಿ ಕೆಲಸ ಮಾಡಿದಂಥ ನಾಯಕರುಗಳೆಲ್ಲ ಏನಿದ್ರು ಅವರೆಲ್ಲರನ್ನೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ರು. SM ಕೃಷ್ಣ ಅವರು ಬಂದಿದ್ದರು, PGR ಸಿಂಧೆ ಅವರು ಬಂದಿದ್ದರು. ರಾಜಕೀಯವಾಗಿ ಅವರ ಜೊತೆಯಲ್ಲಿ ಆದಂಥ ಘಟನಾವಳಿಗಳನ್ನು ಮೆಲುಕಾಕುವಂಥ ಕೆಲಸವನ್ನು ಕೂಡ ಅವರು ಸಂಪೂರ್ಣವಾಗಿ ಮಾಡಿದರು. ಇದಾದ ನಂತರದಲ್ಲಿ ಅವರು ಕುಟುಂಬದಲ್ಲೇ ಅಂದರೆ ಮನೆಯಲ್ಲೇ ಕೂಡ ವಿಶ್ರಾಂತಿಯಲ್ಲಿದ್ದರು. ಆದರೆ ದಣಿವರಿದ ಆ ರಾಜಕಾರಣಿ ಏನಿದ್ರು ಅವರು ರಾಜಕೀಯವಾಗಿ ನಿವೃತ್ತಿಯನ್ನು ಪಡ್ಕೊಂಡ್ರೂ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆ ಏನಿತ್ತು, ಚುನಾವಣೆಯಲ್ಲಿ ಅವರ ಮನೆ ಒಂದು ರೀತಿಯಲ್ಲಿ ಶಕ್ತಿಯ ಕೇಂದ್ರವಾಗಿತ್ತು. ಯಾಕೆಂದರೆ ಕಡೆಯ ಕ್ಷಣದಲ್ಲಿ ಕೂಡ BJP ಮತ್ತು ಕಾಂಗ್ರೆಸ್ನ ನಾಯಕರುಗಳೇನಿದ್ರು ದಲಿತ ಸಮುದಾಯದ ಒಂದು ದೊಡ್ಡ ಬಳಗವನ್ನೇ ಹೊಂದಿದ್ದಂಥ ಶ್ರೀನಿವಾಸ್ ಪ್ರಸಾದ್ ಅವರೇನಿದ್ರು ಅವರನ್ನು ಹೇಗಾದರೂ ಮಾಡಿ ಹೋಲಿಸ್ಕೊಳ್ಬೇಕು, ಅವರ ಒಂದು ಬೆಂಬಲವನ್ನು ಪಡ್ಕೊಂಡು ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈ ಎರಡೂ ಪಕ್ಷಗಳ ನಾಯಕರುಗಳು ಪ್ರಯತ್ನವನ್ನು ಕೂಡ ಮಾಡಿದಂಥದ್ದನ್ನು ನಾವು ಈ ಒಂದು ಸಂದರ್ಭದಲ್ಲಿ ಕಾಣ್ಬೋದಾಗತ್ತೆ. ಪ್ರತಿಭಾ ಸದ್ಯಕ್ಕೆ ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರ್ತಕ್ಕಂಥ ಪ್ರಸಾದ್ ಅವರ ನಿವಾಸ ಏನಿದೆ, ನಿವಾಸದಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಸಾರ್ವಜನಿಕರು ಪಡ್ಕೊಳ್ತಾ ಇದ್ದಾರೆ. ಅಂತಿಮವಾದಂಥ ಪೂಜೆ ವಿಧಿವಿಧಾನಗಳಿದ್ವು, ಅವೆಲ್ಲವನ್ನೂ ಕೂಡ ಈಗಾಗಲೇ ಕುಟುಂಬ ಸದಸ್ಯರು ಮಾಡಿರ್ತಕ್ಕಂಥದ್ದು. ಆ ಒಂದು ಕುಟುಂಬದಲ್ಲಿ ನೀರವ ಮೌನ ಆವರಿಸಿದೆ. ಸುಮಾರು 2 ಗಂಟೆಗಳ ನಂತರದಲ್ಲಿ ಮೈಸೂರಿನಲ್ಲಿರ್ತಕ್ಕಂಥ ಅಶೋಕಪುರಂನ ಪಾರ್ಕ್ ಏನಿದೆ, ಪಾರ್ಕ್ನಲ್ಲಿ ಕೂಡ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಇಡಲಾಗುತ್ತೆ. ಅಲ್ಲಿ ಸಾರ್ವಜನಿಕರ ದರ್ಶನ ಆದ ನಂತರದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇನ್ನಷ್ಟೇ ಡಿಸೈಡ್ ಆಗಬೇಕಾಗಿದೆ. ಪ್ರತಿಮಾ, ಮಧು, ನಾವು ಗಮನಿಸ್ತಾ ಇದ್ದೀವಿ ಇಡೀ ಕುಟುಂಬಸ್ಥರು, ಅವರ ಆಪ್ತರು ಎಲ್ಲರೂ ಕೂಡ ಅಲ್ಲಿ ಬಂದು ಅವರ ದರ್ಶನವನ್ನ ಪಡಿತಾ ಇದ್ದಾರೆ. ಆದರೆ ಗಣ್ಯರು ಯಾರಾದರೂ ಕಾಣಿಸ್ತಾ ಇದ್ದಾರೆ? ರಾಜಕೀಯ ಲೋಕದ ಯಾರಾದರೂ ಬಂದಂಥದ್ದು ಕಂಡು ಬರ್ತಾ ಇದೆಯಾ? BJPಯಿಂದಾಗಲಿ ಅಥವಾ ಅವರು 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನ ಕಂಡಂಥವ್ರು ಎಲ್ಲ ಪಕ್ಷಗಳಲ್ಲೂ ಕೂಡ ಅವರ ಆಪ್ತರಿದ್ದಾರೆ. ಹಾಗಾಗಿ ಅಂಥವ್ರು ಯಾರಾದರೂ ಕಂಡು ಬರ್ತಾ ಇದ್ದಾರಾ? ಯಾರಾದರೂ ಬಂದು ದರ್ಶನ ತೆರಳಿದಾರಾ ಹೇಗೆ ಅಂತ? ಪ್ರತಿಮಾ, ಸದ್ಯಕ್ಕಂತೂ ಮೈಸೂರಿನ ಅವರ ನಿವಾಸದ ಮುಂಭಾಗದಲ್ಲಿ JDSನ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ GT ದೇವೇಗೌಡ ಅವರು ಬಂದು ಈಗಷ್ಟೇ ಕೂಡ ಅವರ ಏನು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡ್ಕೊಂಡು ಹೋದರು. ಅದಾದ ನಂತರದಲ್ಲಿ ಇನ್ನಷ್ಟೇ ಕೂಡ ಉಳಿದಂಥ ನಾಯಕರುಗಳು ಬರುವಂಥ ನಿರೀಕ್ಷೆಗಳು ಕೂಡ ಇರತಕ್ಕಂಥದ್ದು. ಇನ್ನು ಅವರ ಆರೋಗ್ಯದಲ್ಲಿ ಏರುಪೇರಾದ ನಂತರದಲ್ಲಿ ಕಳೆದ ಒಂದು ವಾರದಿಂದ ಏನು ಬೆಂಗಳೂರಿನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು, ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ತೆರಳಿ ಒಂದಷ್ಟು ಅವರನ್ನು ಮಾತನಾಡಿಸಿ ಹೋಗುವಂಥ ಕೆಲಸವನ್ನು ಒಂದಷ್ಟು ನಾಯಕರುಗಳು ಮಾಡಿರ್ತಕ್ಕಂಥದ್ದು. ಆದರೆ ಈಗ ಸುದೀರ್ಘವಾದ 50 ವರ್ಷಗಳ ರಾಜಕೀಯ ಜೀವನವನ್ನು ಸಲ್ಲಿಸಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರು ಏನಿದ್ದಾರೆ, ಅವರ ಒಂದು ರಾಜಕೀಯ ಜೀವನದಲ್ಲಿ ಸಾವಿರಾರು ಜನ ಸ್ನೇಹಿತರ ಬಳಗ, ದೊಡ್ಡ ರಾಜಕಾರಣಿಗಳ ಬಳಗವನ್ನೇ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಕೂಡ ಹೆಚ್ಚಿನ ರಾಜಕಾರಣಿಗಳು ಬರುವಂಥ ನಿರೀಕ್ಷೆಯನ್ನು ಕೂಡ ಕುಟುಂಬ ಸದಸ್ಯರು ಮತ್ತು ಇಲ್ಲಿನ ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಪ್ರತಿಮಾ, ಸದ್ಯಕ್ಕೆ GT ದೇವೇಗೌಡ ಅವರು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದು ತೆರಳಿದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಧು, ತಮ್ಮೆಲ್ಲ ಮಾಹಿತಿಗೆ. ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸದಲ್ಲೇ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಮಧ್ಯರಾತ್ರಿ 1:20 ಸುಮಾರಿಗೆ ಶ್ರೀನಿವಾಸ್ ಪ್ರಸಾದ್ ಅವರು ಕೊನೆಯುಸಿರೆಳೆದರು. ತೀವ್ರ ಹೃದಯಾಘಾತದಿಂದ ಅವರು ನಿಧನರಾಗಿದ್ದಾರೆ. ಮೈಸೂರಿಗೆ ಆಗಮಿಸಿದೆ. ಜಯಲಕ್ಷ್ಮೀಪುರಂ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರ ಇದೆ. 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನವನ್ನು ಕಂಡಂತಹ ಶ್ರೀನಿವಾಸ್ ಪ್ರಸಾದ್ ಇನ್ನು ನೆನಪು ಮಾತ್ರ. ಇತ್ತೀಚೆಗೆ ಅನಾರೋಗ್ಯದ ಕಾರಣದಿಂದಲೇ ರಾಜಕೀಯ ನಿವೃತ್ತಿಯನ್ನು ಕೂಡ ಘೋಷಿಸಿದ್ರು. ಅದಾದ ಮೇಲೆ ಕೂಡ ಈ ಭಾಗದಲ್ಲಿ ಅವರು ಬಹಳ ಪ್ರಭಾವಿ ನಾಯಕರಾಗಿರೋದ್ರಿಂದಾಗಿ ಒಂದು ರೀತಿ ಶಕ್ತಿ ಕೇಂದ್ರ ಆಗಿತ್ತು. ಎಲ್ಲ ಪಕ್ಷದ ರಾಜಕೀಯ ನಾಯಕರುಗಳು ಬಂದು ಅವರನ್ನ ಮಾತನಾಡಿಸಿ ಬೆಂಬಲವನ್ನ ಕೇಳಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.